ಇಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಕಬಡ್ಡಿ ಹರಪನಹಳ್ಳಿ ತಾಲೂಕ್, ಕೂಡ್ಲಿಗಿ ತಾಲೂಕ್, ಕೊಟ್ಟೂರ್, ಹಗರಿಬೊಮ್ಮನಹಳ್ಳಿ, ಹೊಸಪೇಟೆ, ಕೂಡ್ಲಿಗಿ, ಹಡಗಲಿ, ದಯವಿಟ್ಟು ಈ ತಾಲೂಕಿನವರು ಬಂದು ಪುರುಷರ ಕಬಡ್ಡಿ ದಯವಿಟ್ಟು ವೇದಿಕೆ ಹತ್ರ ಬರ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀರಿ. $10,000 ಮೀಟರ್ 10,000 ಮೀಟರ್ಸ್ ರನ್ನಿಂಗ್ ಹತ್ರ ಬಂದು ನಿಮ್ಮ ಒಂದು ತಾಲೂಕಿನ ಹೆಸರನ್ನ ನೋಂದಾಯಿಸಬೇಕು. ನಿನ್ನ ಫೋನ್ ಮಾಡ್ದ 50 ಸುತ್ತುಗಳು ಇರುತ್ತೆ. ಕಬಡ್ಡಿ ಕೇವಲ 3 ತಾಲೂಕಿನವರು ಅಥವಾ 3 ತಂಡಗಳು ಮಾತ್ರ ಇಲ್ಲಿ ಕೊಟ್ಟಿದ್ದಾರೆ. ದಯವಿಟ್ಟು ಮಹಿಳೆಯರ ಥ್ರೋಬಾಲ್ ಅಂಕಣಕ್ಕೆ ಹೋಗ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಹರಪನಹಳ್ಳಿ ವರ್ಸಸ್ ಹಡಗಲಿ ಥ್ರೋಬಾಲ್ ಆಯ್ತು ಮೇಡಮ್. ಓಕೆ, ಮಹಿಳೆಯರ ಡಿಸ್ಕಸ್ ನಂತರನೇ ಅಲ್ಲಿ ಹೋಗ್ರಿ ಅಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂಥರ ಹೌದು. ಅಧ್ಯಕ್ಷರಿಗೆ ವೇದಿಕೆಗೆ ಸ್ವಾಗತ. ಮುಖಾಂತರ 50 ರೌಂಡ್ ಓಡಬೇಕೀಗ ಅವರು. ಇದು ಒಂದು ರೀತಿ ಮ್ಯಾರಥಾನ್ ಓಟ ಇದ್ದಾಗೆ. ಹಾಗಾಗಿ ಆ ಕ್ರೀಡಾಪಟುಗಳಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸಿ. ಪುರುಷರ ಕಬಡ್ಡಿ ಕೇವಲ 3 ತಂಡಗಳು ಮಾತ್ರ, ಹರಪನಹಳ್ಳಿ ಮತ್ತು ಹಗರಿಬೊಮ್ಮನಹಳ್ಳಿ ತಂಡಗಳು ಹೋಗ್ಬೇಕಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಕೇವಲ 3 ತಂಡಗಳು ಮಾತ್ರ ಕಬಡ್ಡಿ ಹಿಂಗೆ ಅನ್ನೋದು ನೋಡಿ ನೋಂದಾಯಿಸಿದರೆ ಹಡಗಲಿ ಮತ್ತು ಈ ವೇದಿಕೆ ಹಿಂಭಾಗದಲ್ಲಿ ಇರ್ತಕ್ಕಂಥ PVS ಚಿತ್ರವಾಡಿಗೆ ಶಾಲೆಯಲ್ಲಿ ಆ ಗ್ರೌಂಡ್ ಅಲ್ಲಿ ಹೋಗ್ಬೇಕಂತ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ ಎಲ್ಲ ಕಬಡ್ಡಿ ಕ್ರೀಡಾಪಟುಗಳಿಗೆ. ಡಿಡಿಪಿ ಆಫೀಸ್ ಪಕ್ಕದಲ್ಲಿ ಪುರುಷರ ಕಬಡ್ಡಿ ಹೈ ವೋಲ್ಟೇಜ್ ಮ್ಯಾಚ್. ಪುರುಷರ ಕಬಡ್ಡಿ ಈ ಒಂದು ಆ ಒಂದು ಇಂಡೋರ್. ಮಹಿಳೆಯರ ಥ್ರೋಬಾಲ್ ಹರಪನಹಳ್ಳಿ ವರ್ಸಸ್ ಹಡಗಲಿ ದಯವಿಟ್ಟು ರೆಡಿ ಇರಬೇಕಲ್ಲಿ. ಸ್ಪರ್ಧೆ ಆಲ್ರೆಡಿ ಪ್ರಾರಂಭವಾಗಿದೆ. ಇನ್ನು ನಿರ್ಣಾಯಕರು ನಿರ್ಣಯ ಮಾಡಿದ ತಕ್ಷಣವೇ ನಾವೇನು ಮಾಡೋಕ್ಕಾಗಲ್ಲ. ದಯವಿಟ್ಟು ಈಗ ಯಾರಾದ್ರೂ ಇದ್ರೆ ಅಲ್ಲಿ ಇಂಡೋರ್ ಪುರುಷರ ಕಬಡ್ಡಿ, ಈ ಕಬಡ್ಡಿ ಕ್ರೀಡಾಪಟುಗಳು ದಯವಿಟ್ಟು ಅಂಕಣದಲ್ಲಿ ಹೋಗ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ರೆ. ಕೇವಲ 3 ಟೀಮ್ಗಳಿದ್ದಾವೆ. ಒಂದು ಇದ್ರೆ ದಯವಿಟ್ಟು ನಿರ್ಣಾಯಕರು ಕೂಡ ಅಲ್ಲಿ ಒಂದು ಇಂಡೋರ್ ನಲ್ಲಿ ಹೋಗ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದೆ. ಪ್ರತಿಸ್ಪರ್ಧಿಗಳು ಇದ್ದಾರೆ, ಬಹಳ ಅತ್ಯುತ್ತಮವಾಗಿ ದಯವಿಟ್ಟು ಜಾಲಿನ ಈ ಕಡೆ ತಗೊಂಬನ್ನಿ ಸರ್. ಕೇರಂ ಸಿಂಗಲ್ಸ್ ನಿಜವಾಗ್ಲೂ ಈ ಕ್ರೀಡಾ ಕೂಟದಲ್ಲಿ ಬಹಳ ಅತ್ಯಂತ ಉತ್ಸಾಹದಿಂದ 3 ಎಲ್ಲಿದಾರ ಸೂರಪ್ಪ? ಹಲೋ ಸೂರಪ್ಪ ಎಲ್ಲಿದಾರ? ಲೇಬರ್ ಸರ್, ನಾಟಕದಲ್ಲಿ ಭಾಗವಹಿಸತಕ್ಕಂತ
ಶಿಕ್ಷಕ ಬಂಧುಗಳು ಇಂಡೋರ್ ಸ್ಟೇಡಿಯಂನಲ್ಲಿ ಹೋಗಿ ನೋಂದಣಿ ಮಾಡ್ಕೋಬೇಕು. ಈ ಒಂದು ಸೂಪರ್ ಥ್ರೋ ಸರ್. ಕೂಡ್ಲಿಗಿ ತಾಲೂಕು ಮೈನಾರಿಟಿ ಡಿಪಾರ್ಟ್ಮೆಂಟ್ ನಿಜವಾಗ್ಲೂ ಮಾಡ್ಕೊಳ್ತಾ ಇದೆ. ಇದು ಈಗಾಗಲೇ ಅಂಕಣದಲ್ಲಿ ಶುರುವಾಗಿದೆ. ಕಬಡ್ಡಿ ಪ್ರಿಯರು ಯಾರ ಯಾವ ಪಾತ್ರ ನಿಮ್ದು? ಜಿಲ್ಲಾ ಪಂಚಾಯತ್ ವಿಜಯನಗರ ಯುವ ಸಬಲೀಕರಣ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ವಿಜಯನಗರ ವತಿಯಿಂದ 2022 ಮತ್ತು 23ನೇ ಸಾಲಿನ ಸರ್ಕಾರಿ ನೌಕರರ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ನಿನ್ನೆ ಮತ್ತು ಇವತ್ತು ಆಯೋಜನೆ ಮಾಡಲಾಗಿದೆ. ಇದರ ಭಾಗವಾಗಿ ನಿನ್ನೆ ಕ್ರೀಡೆಗಳು ಮತ್ತು ಸಾಂಸ್ಕೃತಿಕ ವಿಭಾಗದಲ್ಲೂ ಕೂಡ ಹಲವಾರು ಸ್ಪರ್ಧೆಗಳು ಮುಕ್ತಾಯಗೊಂಡಿದ್ದಾವೆ. ಇವತ್ತು ಇಲ್ಲಿ ಈ ಒಂದು ಒಳಾಂಗಣ ಕ್ರೀಡಾಂಗಣದ ಆಡಿಟೋರಿಯಂನಲ್ಲಿ ಕಿರುನಾಟಕ ಪ್ರದರ್ಶನ ಇದೆ. ಈ ಒಂದು ಕಿರುನಾಟಕ ಪ್ರದರ್ಶನದ ವೀಕ್ಷಣೆಗೆ ಆಗಮಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆಯ ಕ್ರಿಯಾಶೀಲ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಗೌಡರ ನಾನು ವೇದಿಕೆಗೆ ಆಹ್ವಾನವನ್ನ ಮಾಡ್ತಾ ಇದ್ದೇನೆ. ನಮಗೆ ಸಂತೋಷಕರ ಸಂಗತಿ ಏನಪ್ಪ ಅಂದ್ರೆ, ವೃತ್ತಿ ಮತ್ತು ರಂಗಭೂಮಿಯನ್ನ ಪ್ರೀತಿಸ್ತಕ್ಕಂಥವರು ಅದು ಯಾವುದೇ ಇರಲಿ, ಆ ಯಾವುದಾದ್ರೂ ಒಂದು ಕರೆ ಹೋದ್ರೂ ಸಾಕು, ಆ ಕರೆಗೆ ಹೋಗೊಟ್ಟು ಅಲ್ಲಿಗೆ ಹೋಗಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ತುಡಿತದ ಮನೋಭಾವವನ್ನ ಹೊಂದಿರ್ತಾರೆ ರಂಗಕರ್ಮಿಗಳು, ರಂಗಭೂಮಿ ಕಲಾವಿದರು. ನಿಜವಾಗ್ಲೂ ಕೂಡ ನಮಗೆ ಹೆಮ್ಮೆ ಅನಿಸುತ್ತೆ. ನಮ್ಮಲ್ಲೇ ಇರ್ತಕ್ಕಂಥ, ನಮ್ಮೊಳಗೆ ಒಬ್ಬರಾಗಿರ್ತಕ್ಕಂಥ ರಾಜ್ಯ ಮಟ್ಟದ ನಾಟಕ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥ ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಸನ್ಮಾನ ಶ್ರೀ ನಿವೃತ್ತ ಕನ್ನಡ ವಿದ್ವಾಂಸರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಬಾಬಾ ಸೋಮಣ್ಣನವರಲ್ಲಿ ನಾವು ವಿನಂತಿ ಮಾಡ್ಕೊಂಡ್ವಿ ಸರ್. ನಮ್ಮ ಒಂದು ಜಿಲ್ಲಾ ಮಟ್ಟದ ಒಂದು ಸ್ಪರ್ಧೆಗಳನ್ನು ನಾವು ಆಯೋಜನೆ ಮಾಡಿದ್ದೇವೆ. ಅದಕ್ಕಾಗಿ ನಾವು ಒಂದು ಸ್ಪರ್ಧೆಯನ್ನು ನಾವು ವೀಕ್ಷಣೆ ಮಾಡಿಬಿಟ್ಟು ಕೇವಲ ವೀಕ್ಷಣೆ ಮಾಡಿ ನೀವು ತೀರ್ಪು ಕೊಡೋದು ಅಷ್ಟೇ ಅಲ್ಲ, ಬರ್ತಕ್ಕಂಥ ರಂಗ ಕಲಾವಿದರಿಗೆ ಮುಂದಿನ ದಿನಗಳಲ್ಲಿ ಏನು ಬದಲಾವಣೆಗಳನ್ನು ಮಾಡಿಕೊಳ್ಬೇಕು ಅಂತಕ್ಕಂಥ ನಮ್ಮ ಮಾರ್ಗದರ್ಶನ ಇದ್ರೆ ನಮಗೆಲ್ಲರೂ ಕೂಡ ಅದು ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು ಹಿರಿಯ ಚೇತನರಾಗಿರ್ತಕ್ಕಂಥ ನಿವೃತ್ತ ಕನ್ನಡ ವಿದ್ವಾಂಸರಾಗಿರ್ತಕ್ಕಂಥ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು, ನಾಟಕ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಸನ್ಮಾನ ಶ್ರೀ ಬಾಬಾ ಸೋಮಣ್ಣ ಅವರಿಗೆ ನಾವು ವಿನಂತಿ ಮಾಡಿಕೊಂಡಾಗ ಅತ್ಯಂತ ಸಂತೋಷದಿಂದ, ಹೌದಾ ನಮ್ಮ ಸರ್ಕಾರಿ ನೌಕರರು ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಿದ್ದಾರೆ, ನಾನು ಅದು ನನ್ನ ಸೌಭಾಗ್ಯ, ನಾನು ಬರ್ತೇನೆ, ನನಗಾಗಿರ್ತಕ್ಕಂಥ ಅನುಭವದ ಹಿನ್ನೆಲೆ ನಾವು ತೀರ್ಮಾನ ಪಡೆದ ಜೊತೆಗೆ ಮಾರ್ಗದರ್ಶನ ಮಾಡ್ತೇವೆ ಅಂತಕ್ಕಂಥ ಹೇಳಿ ಖುಷಿಯಿಂದ ಬಾಬಾ ಸೋಮಣ್ಣ ಅವರು ಆಗಮಿಸಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸಿದ್ದಾರೆ. ಯಶಸ್ವಿಯಾಗಲಿಕ್ಕೆ ಅಮೃತವಾಗಿ ಶ್ರಮಿಸಿ ತಾವು ನಿವೃತ್ತಿಯ ವರ್ಷದಲ್ಲಿದ್ದರೂ ಕೂಡ 5 ತಿಂಗಳ ಲೆಕ್ಕದಲ್ಲಿ ನಮ್ಮ ಮಾನ್ಯ ಬಸವರಾಜ ಸರ್ ಸರ್ವಿಸ್ ಇದೆ. ನಿವೃತ್ತಿ ಅಂಚಿನಲ್ಲಿದ್ದರೂ ಕೂಡ ಅದು ಅತ್ಯಂತ ಉತ್ಸಾಹದಿಂದ ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡುತ್ತಾ ಈ ಕ್ರೀಡಾಕೂಟವನ್ನು ಮುನ್ನಡೆಸಿರ್ತಕ್ಕಂಥ ನಮ್ಮ ನೆಚ್ಚಿನ ಬಾಗಣಿಯ ತಾಲೂಕು ದೈಹಿಕ ಶಿಕ್ಷಣ ಪರೀಕ್ಷಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ಬಸವರಾಜ ಸರ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಜಿಲ್ಲಾ ಘಟಕದ ಪದಾಧಿಕಾರಿಗಳಾಗಿರ್ತಕ್ಕಂಥ ಪರಶುರಾಮ ಸರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತೇಳಿ ನಾವು ವಿನಂತಿಯನ್ನು ಮಾಡಿಕೊಳ್ತೇವೆ. ಆದರೆ ಈ ಒಂದು ಕ್ರೀಡಾಕೂಟದಲ್ಲಿ ನಮ್ಮೊಡನೆ ಇದ್ದು ನಮ್ಮ ಸಂಘದ ಸದಸ್ಯರ ಜೊತೆಗೆ ಬೆನ್ನೆಲುಬಾಗಿ ದುಡಿದಿರ್ತಕ್ಕಂಥ ಕಂದಾಯ ಇಲಾಖೆಯ ಗುರುಬಸವರಾಜ್ ಅವರು ಮತ್ತು ನಾಗೇಶ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ, ಈ ಒಂದು ಸಂದರ್ಭದಲ್ಲಿ ಒಟ್ಟು ನಮ್ಮ ಜಿಲ್ಲೆಯ ವಿಭಾಗದಲ್ಲಿ 6 ತಾಲೂಕುಗಳು ಬರ್ತವೆ. ಭಾಗವಹಿಸಿ ಆದರೆ ಈ ವರ್ಷ ನೌಕರರಲ್ಲಿ ಇರ್ತಕ್ಕಂಥ ಒತ್ತಡ ಮತ್ತು ಸಿದ್ಧತೆಗೆ ಸಮಯಾವಕಾಶದ ಕೊರತೆಯಿಂದ 2 ತಂಡಗಳು ಭಾಗವಹಿಸಿದ್ದಾವೆ. ಅದು ಕೂಡ ಹೆಮ್ಮೆಯಿಂದ ನನ್ನ ತಾಲೂಕಾಗಿರ್ತಕ್ಕಂಥ ಕೊಟ್ಟೂರು ಮತ್ತು ಕೂಡ್ಲಿಗಿ ಎರಡು ಒಂದೇ ತಾಲೂಕಿನಲ್ಲಿ ನಾವು ಭಾವಿಸ್ತೇವೆ. ನಮ್ಮ ತಾಲೂಕಿನ 2 ತಂಡಗಳು ಭಾಗವಹಿಸಿರ್ತಕ್ಕಂಥದ್ದು ನಮಗೆ ನಿಜವಾಗ್ಲೂ ಕೂಡ ಸಂತೋಷಕರವಾಗಿರ್ತಕ್ಕಂಥ ವಿಚಾರ ಅಂತ 2 ತಂಡಗಳಿಗೆ ಶುಭವಾಗಲಿ. ನೀವು ಕೇವಲ ಇಲ್ಲಿ ಸ್ಪರ್ಧೆ ಮಾಡೋದಷ್ಟೇ ಅಲ್ಲ, ರಾಜ್ಯ ಮಟ್ಟದಲ್ಲಿ ನೀವು ವಿಜಯನಗರ ಜಿಲ್ಲೆಯಿಂದ ಪ್ರತಿನಿಧಿಸತಕ್ಕಂಥ ಅವಕಾಶವನ್ನ ಪಡ್ಕೊಳ್ತೀವಿ. ಅದರಿಂದ ಈ ಒಂದು ವಿಜಯನಗರ ಐತಿಹಾಸಿಕವಾಗಿರ್ತಕ್ಕಂಥ ಜಿಲ್ಲಾ ಕೇಂದ್ರ, ಇಲ್ಲಿ ಕಲೆ ಮತ್ತು ಸಂಸ್ಕೃತಿಗೆ ಪುರಾತನ ಕಾಲದಲ್ಲೂ ಕೂಡ ಹೇರಳವಾಗಿರ್ತಕ್ಕಂಥ ಪ್ರೋತ್ಸಾಹ ವಿಜಯನಗರ ಸಾಮ್ರಾಜ್ಯದ ಕಾಲದಿಂದಲೂ ಬಂದಿರತಕ್ಕಂಥ ಗಂಟುಬಿಟ್ಟಿನ ನಾಡಿದು. ಆದ್ರಿಂದ ಇನ್ನೂ ಹೆಚ್ಚಿನ ಒಂದು ಹಿರಿಯರ ಮಾರ್ಗದರ್ಶನ ತಗೊಂಡು ಹೆಚ್ಚಿನ ವಿಜಯನಗರ ಜಿಲ್ಲೆಯ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಶುಭಾಶಯ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಗೌಡರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕು. 2022-23 ಸರ್ಕಾರಿ ನೌಕರರ ಸಂಘದಿಂದ ಬಹಳ
ಯಶಸ್ವಿ ಮಾಡಿದ್ದಾರೆ. ವೇದಿಕೆ ಮೇಲೆ ಆಸೀನರಾಗಿರುವಂಥ ಮತ್ತು ಎಲ್ಲರ ಹಿರಿಯರ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಬೆಂಬಲಿಗೆ ತಪ್ಪಾಗಲ್ಲ ನಮ್ಮ ಬಾಬಾ ಸಾಹೇಬ್ ಇದುವರೆಗೂ ಕೂಡ ಈ ವಯಸ್ಸಿನಲ್ಲಿ ಅವರು ಉತ್ಸಾಹ ನೋಡಿದ್ರೆ ನಮಗೆ ನಾಚಿಕೆ ಆಗುತ್ತೆ. ಆ ರೀತಿ ಅವರು ನಮಗೆ ಭಾಳ ಇನ್ಸ್ಪಿರೇಷನ್ನು. ಈಗ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಮ್ಮ ಈಗಾಗಲೇ ನಮ್ಮ ಜಗದೀಶ್ ಸರ್ ಅಂತ ನಮ್ಮ ಕ್ರೀಡಾಪಟುಗಳಿಗೆ ಪಿಲ್ಲರ್ ಈ ಒಂದು ಕ್ರೀಡಾಕೂಟ ಬೇಕಾದ್ರೆ ಜಗದೀಶ್ ಸರ್ ಮಾರ್ಗದರ್ಶನ ನಮಗೆ ಬಹಳಷ್ಟು ಯಶಸ್ವಿಯಾಗಿದೆ. ಈಗ ನಮ್ಮ ಪ್ರಧಾನ ಕಾರ್ಯದರ್ಶಿ ಜೀವನ್ ಸರ್ ಮತ್ತು ನಮ್ಮ ಸಾಧನೆ ಬಂದಿದ್ದಾರೆ. ಹೀಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ಸಂಘ ಕ್ರಿಯಾಶೀಲವಾಗಿದೆ ಮತ್ತು ಇಡೀ ಎಲ್ಲ ರಾಜ್ಯ ಸರ್ಕಾರ ನೌಕರ ಜಿಲ್ಲಾಕೂಟ ನೋಡಿದ್ರೆ ನಮ್ಮ ವಿಜಯನಗರ ಜಿಲ್ಲಾ ಸರ್ಕಾರಿ ನೌಕರ ಕ್ರೀಡಾಕೂಟ ಅತ್ಯಂತ ಚೆನ್ನಾಗಿ ನಡೆದಿದೆ ಮತ್ತು 2 ದಿವಸಗಳ ಕಾಲ ವಿಜೃಂಭಣೆಯಿಂದ ಆಯಿತು. ಯಾಕಂದ್ರೆ ಎಲ್ಲ ಸರ್ಕಾರ ನೌಕರರು ಪಾಲ್ಗೊಂಡಾಗ ಮಾತ್ರ ಈ ಒಂದು ಕಳೆ ಬರುತ್ತೆ. ಎಲ್ಲ ತಾಲೂಕಿನಿಂದ ಬಂದಿದ್ದಾರೆ ಎಲ್ಲ ನಮ್ಮ ನೌಕರರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು 1000 ಸಂಖ್ಯೆಯಲ್ಲಿ ಬಂದಿದ್ದಾರೆ. ಹಾಗಾಗಿ ನಮ್ಮ ಕ್ರೀಡಾಕೂಟ ಯಶಸ್ವಿಯಾಗಿದೆ. ಹೀಗೆ ನಮ್ಮ ಇಂಡೋರ್ ಸ್ಟೇಡಿಯಂನಲ್ಲಿ ನಡೀತಿರುವಂತಹ ನಮ್ಮ ಎಲ್ಲ ಒಂದು ಕಲ್ಚರಲ್ ಪ್ರೋಗ್ರಾಮ್ಸ್ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಿರೋದು ಅತ್ಯಂತ ಯಶಸ್ವಿಯಾಗಲಿ ಮತ್ತು ರಾಜ್ಯ ಮಟ್ಟಕ್ಕೆ ನೀವೆಲ್ಲ ಆಯ್ಕೆ ಆಗಬೇಕು ಮತ್ತು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ತಮಗೆ ಶುಭವನ್ನು ಹಾರೈಸ್ತಾ ನಾನು ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ನಮಸ್ಕಾರ. ಈ ನಾಟಕದ ವಿಶೇಷ ಅತಿಥಿಗಳು ಮತ್ತು ನಿರ್ಣಾಯಕರಾಗಿ ಆಗಮಿಸಿರ್ತಕ್ಕಂಥ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಶ್ರೀ ಮಾವಾ ಸೋಮಣ್ಣ ಸರ್ ಅವರು ನಮ್ಮೆಲ್ಲರ ಕುರಿತು ನಾವು ವಿದ್ಯಾರ್ಥಿಗಳನ್ನು ಅದನ್ನು ನೆನಪು ಮಾತಾಡೋ ಕಾರಣ ಏನು ಅಂದರೆ ಪೂರ ಮುಂದೆ ಬರಲಿ ಅಂತ ಸರ್ ಮುಂದಕ್ಕೆ ನಾಟಕ ಎರಡೂ ತಂಡದ ಒಂದು ಇದ್ದೀರಾ ಒಟ್ಟೂರಿಂದ ಒಂದು ಬಂದಿದೆ ಹುಡುಗಿ ತಾಲೂಕು ಇದ್ದೀರಾ ಎಲ್ಲರೂ ಹರಪನಹಳ್ಳಿ ಒಂದು ಬಂದಿದೆ. ಹರಪನಹಳ್ಳಿ ಅವರೆಲ್ಲರೂ ಇದ್ದೀರಾ? ವೇದಿಕೆ ಮೇಲಿರ್ತಕ್ಕಂಥ ನನ್ನ ಆತ್ಮೀಯ ಬಂಧುಗಳೇ ಹಾಗೂ ಇಲ್ಲಿ ಎದುರಿಗೆ ಸುಖಾಸೀನರಾಗಿರುವಂಥ ನನ್ನ ಕಲಾ ಹೃದಯ ಬಂಧುಗಳೇ, ಬಹಳ ಸಂತೋಷ. ನಾನು ನಿವೃತ್ತನಾಗಿ 12 ವರ್ಷ ಆಯಿತು. ನಾನು ವೃತ್ತಿಯಿಂದ ಕನ್ನಡ ಶಿಕ್ಷಕನಾಗಿದ್ದರೂ ಕೂಡ ಪ್ರವೃತ್ತಿಯಿಂದ ರಂಗಭೂಮಿಯ ಕಲಾವಿದನಾಗಿ ನನ್ನ 6ನೇ ವಯಸ್ಸಿನಿಂದ ರಂಗಭೂಮಿಗೆ ಪಾದಾರ್ಪಣೆ ಮಾಡಿದರು. ಇವತ್ತಿನವರೆಗೂ ಕೂಡ ಅದರಲ್ಲಿ ತೊಡಗಿಕೊಂಡಿರ್ತಕ್ಕಂಥವ್ರು ಅದೊಂದು ಸೇವೆಯಿಂದ ಮಾಡಿದರು. ಇಂಥ ವಯಸ್ಸಾದಂಥ ಒಂದು ಮುದಿಯಂತನ್ನು ಗುರುತಿಸಿ ಈ ಮೈದಾನಕ್ಕೆ ಕರೆತಂದಂಥ ಈ ದೊಡ್ಡ ಮನಸ್ಸುಗಳಿಗೆ ಮೊದಲು ನಮಸ್ಕಾರ. ಮುದಿಯಂತಿಯಂತೂ ಅನ್ನ ಕೊಡೋದಿಲ್ಲ, ತುತ್ತು ಮೇವನ್ನು ಹಾಕೋದಿಲ್ಲ ಕಾಲ ಅಂತ ಮುದಿ ವಯಸ್ಸಿನವರನ್ನ ಮುನ್ಯಾಗ ಕುಂದಿರಿಸಿ ಕುಂಡ್ರೆಷ್ಟು ಅನ್ನೋ ಕಾಲ. ಆದರೆ ನನ್ನ ಸುದೈವ ಈ ತಾಲೂಕಿನಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಇವತ್ತಿನವರೆಗೂ ನನ್ನನ್ನು ಕರೀತಾರೆ. ಅಥವಾ ರಂಗಭೂಮಿಯ ಕುರಿತು ತರಬೇತಿ ಕೊಡಿಸಲಿಕ್ಕೆ ಅಥವಾ ಇನ್ನೇನಾದರೂ ವಿಶೇಷ ಕಾರ್ಯಾಗಾರಕ್ಕೆ ನನ್ನನ್ನು ಇವತ್ತು ಕನ್ನಡ ವ್ಯಾಕರಣ, ಹಳಗನ್ನಡ ಬೋಧನೆ ಮತ್ತು ಪದ್ಯ ಭಾಷಾ ಬೋಧನೆ ಇವು 3 ನನ್ನ ಸ್ಪೆಷಲ್ ಸಬ್ಜೆಕ್ಟ್. ಅದಕ್ಕಾಗಿ ಇವತ್ತಿಗೂ ಕರೀತಾ ಇದ್ದಾರೆ. BEd ಸ್ಟೂಡೆಂಟ್ಗೆ ಇವತ್ತಿಗೂ ಕೂಡ 15 ದಿನಗಳ ಕಾಲ 10:30 ಇಂದ 5 ತನಕ ನನ್ನನ್ನು ಕರೆಸಿ ನನ್ನ ಸೇವೆಯನ್ನು ಅಲ್ಲಿ ಪಡ್ಕೊಂಡು ಒಂದೇ ಸಾರಿ ತಟ್ಟಿಬಿಡುತ್ತೆ. ಅಗಲ ಚಪ್ಪಾಳೆ ತಟ್ಟೋದು ಅಂದರೆ ಪ್ರೋತ್ಸಾಹ ಕೊಡೋದು ಅಂತ. ಮೇಲಿಂದ ಮೇಲೆ ಪ್ರೋತ್ಸಾಹ ಕೊಟ್ಬಿಟ್ರೆ ನನಗೆ ಉಮೇದಿ ಬಂದು ನನ್ನ ಕೈಯಲ್ಲಿ ಮೈಕ್ ಸಿಕ್ಕರೆ ಸುಮಾರು 1.5 ತಾಸು ಬಿಡೋದಿಲ್ಲ. ನಾನು ಪುರಾಣ ಪ್ರವಚನಕಾರ 3 ತಾಸು ಮಾತಾಡ್ತೀನಿ. ಕಥೆಗಳು, ಹಾಡುಗಳು, ಕುಳಿತ ನಾಟಕ ಅನ್ನುವಂಥದ್ದು ಬಹಳ ವಿಶೇಷವಾದಂಥ ಒಂದು ಪಾತ್ರ. ಕಾವ್ಯೇಶು ನಾಟಕವನ್ನು ರಮ್ಯಂ ಅಂತ ಕರೀತಾರೆ. ಎಲ್ಲ ಕಾವ್ಯಗಳಲ್ಲಿ, ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿ ನಾಟಕ ವಿಶೇಷವಾದ. ಇಲ್ಲಿ ನೀನಾಸನ್ ಗೆಳೆಯರು ನನಗೆ ಬಹಳ ಸಂತೋಷ. ಆ ಸನ್ಮಿತ್ರರ ಜೊತೆಯಲ್ಲಿ ನಾನು ಪಾಲ್ಗೊಂಡಿರೋದು ಕೂಡ ನನ್ನ ಸೌಭಾಗ್ಯ. ನಿಮ್ಮ ಕಲೆಯನ್ನು ನೋಡ್ತಾ ಇರೋದು ನನ್ನ ಸೌಭಾಗ್ಯ. ನಾನು ಜಡ್ಜಾಗಿ ಎಲ್ಲ ಬಂದಿಲ್ಲ, ದಯವಿಟ್ಟು ತಿಳ್ಕೊಬೇಡಿ. ನಾನು ಜಡ್ಜಾಗಿ ಬಂದಿಲ್ಲ, ನಿಮ್ಮನ್ನು ನೋಡಿ ಖುಷಿ ಪಡಲಿಕ್ಕೆ ಬಂದಿದ್ದೆ.
ಬರ್ನಾಡ್ ಶಾ ಅನ್ನುವಂಥವ್ರು ಒಂದು ಮಾತನ್ನ ಹೇಳ್ತಾರೆ. ಏನು ಅಂತಂದ್ರೆ, ದೇವರ ಗುಡಿಗೆ ನೀವು ಹೋಗದಿದ್ದರೂ ಕೂಡ ಪರವಾಗಿಲ್ಲ, ಏನೂ ಆಗೋದಿಲ್ಲ. ನೀನು ದೇವರ ಗುಡಿಗೆ ಹೋಗದಿದ್ದರೂ ಕೂಡ ಏನೂ ಆಗೋದಿಲ್ಲ. ಆದರೆ ರಂಗಭೂಮಿಗೆ ದಿನಕ್ಕೊಮ್ಮೆಯಾದರೂ ಹೋಗದಿದ್ದರೆ ನರಕ ಪ್ರಾಪ್ತಿಯಾಗಿದೆ. ಅಂದ್ರೆ ನಾಟಕ ನಮ್ಮನ್ನ ನಾವು ನೋಡ್ಕೊಳ್ಳಿಕ್ಕೆ ಸಾಕಾಗ್ತದೆ. ಅದೊಂದು ಕನ್ನಡಿ. ಇವತ್ತು ನನ್ನ ಮೇಲೆ ಇಲ್ಲೇನೋ ಒಂದಿಷ್ಟು ಮಸಿ ಹತ್ತಿದೆ ಅಂತ ಗೊತ್ತಾಗೋದು ಯಾವಾಗ ಇನ್ನೊಬ್ರು ನೋಡಿದಾಗ, ಅಥವಾ ನಾನೇ ಕನ್ನಡಿಯನ್ನು ನೋಡ್ಕೊಂಡಾಗ ಅಲ್ವಾ? ಆ ಕನ್ನಡಿ ಈ ನಾಟಕ. ಈ ನಾಟಕದಲ್ಲಿ ಇರಲಾರದು ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಆದ್ದರಿಂದ ಎಲ್ಲರನ್ನ ಒಳಗೊಂಡಂತಹ ಒಂದು ಮಾಧ್ಯಮ ಅಂದರೆ ನಾಟಕ. ಆಮೇಲೆ ಇನ್ನೊಂದು ವಿಶೇಷ ನಾಟಕದ್ದು ಅಂತ ಹೇಳ್ತೇನೆ ನಾನು. ನಾಟಕದ ಬಗ್ಗೆ ಬಣ್ಣಗಾರಿಕೆ ಇಲ್ಲ, ಬಣ್ಣಗಾರಿಕೆ ಮೇಕಪ್ ಅಲ್ಲ ಹೇಳೋದು. ಇಲ್ಲಿ ಅತಿಶಯೋಕ್ತಿ ಏನು ಇಲ್ಲ, ಇದ್ದದ್ದನ್ನ ಇದ್ದಂತೆ ತೋರಿಸುವಂತ ಮಾತು. ಆದ್ರಿಂದ ಈ ನಾಟಕಕ್ಕೆ ಅಷ್ಟೊಂದು ಕಾಳಿದಾಸನಂತ ಮಹಾಕವಿ ನಾಟಕಗಳನ್ನು ಬರೆದು ಮೂಲ ಪುರುಷ ಇಡೀ ಜನರಲ್ಲಿ ಎಷ್ಟು ರೀತಿಯ ಅಭಿರುಚಿ ಇದೆಯೋ ಆ ಎಲ್ಲ ಅಭಿರುಚಿ ಇರುವಂತವರನ್ನು ಏಕಕಾಲದಲ್ಲಿ ಸಂತೃಪ್ತಿಪಡಿಸುವಂತಹ ಮಾಧ್ಯಮ ಅಂದರೆ ನಾಟಕ. ಸರ್ಕಾರಿ ವಾರ್ಷಿಕ ಜಿಲ್ಲಾ ಮಟ್ಟದ ವಾರ್ಷಿಕ ಕ್ರೀಡಾಕೂಟದ ಅಧ್ಯಕ್ಷಸ್ಥಾನ ಮಲ್ಲಿಕಾರ್ಜುನ ಸರ್ ಅವರೇ, ಹಿರಿಯರು, ಅನುಭವಿಗಳು, ಶ್ರೀಯುತ ಬಾಬು ಸೋಮಣ್ಣವರೇ, ದುರ್ಗಾದಾಸ ಸರ್ ಅವರೇ, ವಿವಿಧ ತಾಲೂಕಿನ ಎಲ್ಲ ತಾಲೂಕಿನ ಅಧ್ಯಕ್ಷರೇ, ವಿಜ್ಞಾನ ಸಾಹಿತ್ಯ ಸಂಚಾಲಕರು ಶಿವರಾಮ್ ಅವರೇ, ಎಲ್ಲ ಕಲಾವಿದ ಸಭೆಗಳು, ನಾವು ಸುಮಾರು ಸೋಮಣ್ಣವರು ಏನು ಅಂತಂದ್ರೆ ಈ ಕಲಾ ಭೀಷ್ಮಿಕರು ಹೊಸಪೇಟೆಗೆ ಹೆಚ್ಚು ಕಡಿಮೆ ನಾವು ಒಂದು 11 ವರ್ಷದಿಂದ ವರ್ಷಕ್ಕೆ ಸುಮಾರು ಒಂದು 50-60 ಫಂಕ್ಷನ್ ಮಾಡ್ತೀವಿ ಸರ್. ನಾವು ಎಲ್ಲವೂ ಪ್ರೊಸೆಷನ್ನು, ನಾಟಕ, ಕಾರ್ಯಕ್ರಮ, ಸ್ಟೇಡಿಯಂ ಎಲ್ಲ ನಾವು ನಮ್ಮನ್ನ ಕರೆಯೋದಿಲ್ಲ. ಅದಕ್ಕೆ ಮುಖ್ಯಸ್ಥರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಧ್ಯಕ್ಷರು ಎಲ್ಲದರಲ್ಲೂ ಸೋಮಣ್ಣರು ಮಾರ್ಗದರ್ಶನ. ನಾವೆಲ್ಲರೂ ಕೂಡ ಇಲ್ಲಿವರೆಗೂ ಒಂದು 500-600 ಫಂಕ್ಷನ್ಸ್ ಮಾಡಿದ್ವಿ. ಫಂಕ್ಷನ್ ಮಾಡಿ ದೀರ್ಘ ಅನುಭವ. ಇಂಥರ ಜೊತೆಗೆ ನಾವೆಲ್ಲರೂ ಕೆಲಸ ಮಾಡಿ ನಾವು ಕೂಡ ಅನುಭವ ಒಂದೇ ಅವರೇ ಕಾರಣ ಅಂತ ನಾನು ಹೆಮ್ಮೆ ಪಡ್ತೇವೆ. ಮತ್ತು ಸಾಕಷ್ಟು ಮಂದಿ ಅವರು ತಯಾರಿ ಮಾಡ್ತೀವಿ. ತಮ್ಮ ನಂತರ ಪಟ್ಟಾನ ಕಟ್ಟಿದ್ದಾರೆ. ನಾವು ಅದಕ್ಕೆ ತುಂಬ ಸಹಾಯ ಮಾಡಿದ್ದೀವಿ. ಅವರಿಗೆ ದೇವರು ಆಯುರ್ವೇದ ಇದ್ದುಕೊಂಡಿದ್ದ ಅವರಿಗೆ ನಾನು ಪ್ರಾರ್ಥಿಸ್ತೇನೆ. ಮತ್ತು ನಮ್ಮ ಹೊಸಪೇಟೆ ವಿಜಯನಗರ ಜಿಲ್ಲೆ ಜಿಲ್ಲಾಧ್ಯಕ್ಷರು ಮಲ್ಲಿಕಾರ್ಜುನ ಬಹುಶಃ ನಾ ಕಂಡಂತೆ ನನಗೂ ನನ್ನ 38 ಇಯರ್ಸ್ ಸರ್ವಿಸ್ ನನಗೆ ಗೌರ್ಮೆಂಟ್ ಒಳಗೆ ಸುಮಾರು ಜಿಲ್ಲಾಧ್ಯಕ್ಷರು. ನಮ್ಮದು ಹಾವೇರಿ ಜಿಲ್ಲೆ, ಎಲ್ಲ ಜಿಲ್ಲಾಧ್ಯಕ್ಷರಿಗೆ ತುಂಬ ಕಾಂಟ್ಯಾಕ್ಟ್ಸ್ ಮಾಡಿದೆ. ನಾನು ಕಂಡಂತೆ ಮಲ್ಲಿಕಾರ್ಜುನ ಅಧ್ಯಕ್ಷರು ಯಾರು ಸಿಗಲ್ಲ. ಇದು ಯಾಕೆ ಹೇಳ್ತೇನೆ, ನಾನು ವೃತ್ತಿಗೆ ಇನ್ನೂ 2 ತಿಂಗಳಿದೆ ಅಷ್ಟೇ. ನನಗೆ ಅವರಲ್ಲೂ ನೀಡ್ತಕ್ಕಂಥ ಒಂದು ಪ್ರೋತ್ಸಾಹ ಹೆಂಗೈತಪ್ಪ ಅಂತಂದ್ರೆ, ಯಾವುದೇ ಒಂದು ಕಾರ್ಯಕ್ರಮ ಪ್ರೋಗ್ರಾಮ್ ಅಚ್ಚುಕಟ್ಟಾಗ ಅದು ಖರ್ಚು ವೆಚ್ಚ ಅದಕ್ಕೆ ಸಂಬಂಧ ಇಲ್ಲ. ಒಟ್ಟು ಅಚ್ಚುಕಟ್ಟಾಗ ನೀಟಾಗ ಗೌರವಯುತವಾಗ ಎಲ್ಲರೂ ಖುಷಿಯಾಗಿ ಹೋಗ್ಬೋದು. ಅದೇನು ಮಾಡ್ತಾರೆ ಗೊತ್ತಿಲ್ಲ. ಫ್ರೀ ಆಗಿಕೊಟ್ಟಿದ್ರು ಈಗಲೂ ಕೂಡ ಏನಾರ ಹೇಳಿ ನಾನು ಇಮಿಡಿಯೇಟ್ ಇಂಥ ಗ್ರೌಂಡಲ್ಲಿ ನಮ್ಗೆ ಉತ್ತಮವಾದ ಗುಣಮಟ್ಟದ ಕ್ರೀಡಾಕೂಟ ನಡೆಸಕ್ಕೆ ನಮ್ಗೆ ಆಯೋಜನೆ ಮಾಡಕ್ಕೆ ನಮ್ಗೆ ಸರಿ ಕಾರಣ ನಾವು ಏನು ಹೇಳ್ತದೆ ಇಮಿಡಿಯೇಟ್ ಸ್ಪಂದನೆ. ಆ ಸ್ಪಂದನೆ ಹಿಂದಿತ್ತಪ್ಪ ನಾವು ಗುರಿಯನ್ನು ಮುಟ್ಬೋದು ಅನ್ನೋದಕ್ಕೆ ಉದಾಹರಣೆ ಬೇರೆ ಇಲ್ಲ. ಅದು ಮಲ್ಲಿಕಾರ್ಜುನ ಅಧ್ಯಕ್ಷ ಮತ್ತು ಅಲ್ಲಿ ಹಿಂದೆ ಬೆಂದವಾಗಿರ್ತಕ್ಕಂಥ ಕ್ರಿಯಾಶೀಲ ಕಾರ್ಯದರ್ಶಿ ಉಪಾಧ್ಯಕ್ಷ ಸರ್ ಅವರು ಕೂಡ ಆಗಿದ್ರು. ಈಗ ಯಾವುದೇ ಕೆಲಸ ಮಾಡಬೇಕಂದ್ರೂ ಕೂಡ ಏನೇ ಇರಲಿ ಬಹಳಷ್ಟು ಹಿನ್ನೆಲೆ ಸಾಧಕವಾದಗಳಿರ್ತಾವೆ. ಪ್ರೀ ಮೀಟಿಂಗ್ ಆ್ಯಂಡ್ ಆಫ್ಟರ್ ಮೀಟಿಂಗ್. ಪ್ರೀ ಮೀಟಿಂಗ್ ಕಾರಣ ಇಂಪಾರ್ಟೆಂಟ್, ಅಡಿ ಸಿದ್ಧಪಡಿಸೋದು ಇಂಪಾರ್ಟೆಂಟ್. ಅವತ್ತಿನ ದಿವಸ ಸಿದ್ಧಪಡಿಸಿ ಊಟ ಮಾಡೋದೇ. ಹಿಂದಿನವರೆಗೂ ನೈಟ್ವರೆಗೂ ನಾನು ಬೆಳಿಗ್ಗೆ 9ಕ್ಕೆ ಬಂದೆ ಅಂದ್ರೆ ಸರ್ ಅವ್ರು ದಾಟಿ ಗೊತ್ತಾಗ್ತಿಲ್ಲ. ನಿನ್ನೆಲ್ಲ ಮೊನ್ನೆ ಏನು ಆದೇಶ ಬೇಗ ಇಲ್ಲರಿ ನಾವೇ ಬರಲಿಕ್ಕೆ ಆಗಿದೆ ಅಂತ ನಾಲ್ಕು ಆದೇಶ ಬದಲು ಪಟ್ 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 ಬ್ಯಾನ್ಸ್ ಹೋಗಿ ಇದನ್ನು ನೋಡ್ತಾರೆ ಎಲ್ಲ ಇಮಿಡಿಯೇಟ್ ಸ್ಪಂದನೆ. ಯಾವುದೇ ಇಲ್ಲ ನಗರಸಭೆಯಲ್ಲಿ ಪೊಲೀಸರಲ್ಲಿ ಏನು ಸರಿ ಆ ಒಂದು
ಅದು ನಾವು 2ನೇ ಬಾರಿ ಹೋದ ವರ್ಷ ಮಾಡಿದ್ವಿ, ಪ್ರಥಮ ಬಾರಿಗೆ. ಇದು ಸೆಕೆಂಡ್ ಬಾರಿ ಜಿಲ್ಲಾ ಒಂದು ವಿಜಯನಗರ ಜಿಲ್ಲೆ. ನಮಗೆ ಬಹಳ ಉತ್ತಮ ರೀತಿಗಳಲ್ಲಿ ಮಾಡೇವಿ ಅಂತ ನನಗೆ ತುಂಬ ಸಂತೃಪ್ತಿ ಆಗಿದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರನ ಅಷ್ಟೇ ಬಂದಂಥ ಎಲ್ಲ ಆರು ತಾಲೂಕಿನ ಎಲ್ಲ ಕಲಾವಿದರಾಗಲಿ ಕ್ರೀಡಾಪಟುಗಳಾಗಲಿ ಉತ್ತಮವಾದ ಆಹಾರ, ಉತ್ತಮವಾದ ವಾತಾವರಣ, ಕುಡಿಯುವ ನೀರಿನ ವ್ಯವಸ್ಥೆ, ಎಲ್ಲರಿಗೂ ಆ ಬಿಸಿಲಿಗೆ ಕ್ಯಾಪ್ ವ್ಯವಸ್ಥೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ. ಏನು ಕೇಳ್ತೇವೆ ಅದಕ್ಕೆಲ್ಲದಕ್ಕೂ ಫೆಸಿಲಿಟಿ ಹೇಗಿರಬೇಕು ಅಂತಂದ್ರೆ ಆ ಕ್ರೀಡೆಗೆ ಬೇಕಾಗ್ತಕ್ಕಂಥ ಎಲ್ಲ ಅವಶ್ಯಕತೆಗಳನ್ನು ನಮಗೆ ಏನು ಮಾಡ ಒದಗಿಸಿಕೊಟ್ಟಿದ್ದಾರೆ. ಹೀಗಾಗಿ ಸಕ್ಸಸ್ಸಿಗೆ ಅದೇ ಮೇನ್ ಕಾರಣ. ಮತ್ತು ಹಿರಿಯರು ಹೇಳಿದಾಗ ಇಲ್ಲಿ ಹಿರಿಯವರು ಬಹಳಷ್ಟು ಮಾರ್ಮಿಕ ವಿಷಯಗಳಿರ್ತಾವೆ. ಅವ್ರು ನಾವು ಮೈ ಕೊಡೋದಿಲ್ಲ ಸ್ಟೇಜ್ನಾಗೆ ಡೈರೆಕ್ಟ್ ವಿತೌಟ್ ಮೈ ಹೇಳೋರು ತುಂಬ ಉತ್ತಮವಾದಂಥ ಒಂದು ಹಿರಿಯರು ಜಡ್ಜ್ಮೆಂಟ್ ಕೊಡ್ತಾರೆ. ದಯವಿಟ್ಟು ಯಾರು ವಿಚಲಿತರಾಗಿದ್ದಾರೆ. ಉತ್ತಮವಾದ ಒಂದು ತಂಡ ರಾಜ್ಯ ಮಟ್ಟಕ್ಕೆ ಹೋಗಲಿ ಅನ್ನೋ ಸದಾಶಯಗಳನ್ನು ಎಲ್ಲರೂ ಬಂದು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಇದೊಂದು ಉತ್ತಮವಾದ ಒಂದು ಭವಿಷ್ಯ ನಿರ್ಮಿಸುವ ದೃಷ್ಟಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಕೂಡ ಪ್ರಶಸ್ತಿ ಪಡೆಯಲು ವಿಜಯನಗರ ಜಿಲ್ಲೆಯ ಈ ಒಂದು ತಂಡ ಅಂತ ಆಶಿಸುತ್ತಾ ಈ ವೇದಿಕೆ ಮೇಲೆ ಮಾತನಾಡುವ ಅವಕಾಶ ನೀಡಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಸರ್ ನಿಮಿಷ ಸರ್. ತೆಗೆದ ಕೈ ಕೊಡ್ತೀನಿ. ಸೆಕ್ಯೂರಿಟಿ ಐತಲ್ಲ, ಸೆಕ್ಯೂರಿಟಿ ಪೋಸ್ಟ್ ಐತಲ್ಲ. ಆಮೇಲೆ ಆಟ ಕೈ ಬರಲು ಹುಷಾರು, ರೊಚ್ಚಿಗೆ ಆಡ್ಬೇಡ್ರಿ. ಸ್ಪೆಷಲ್ ಮಹಿಳಾ ವಿಭಾಗದ ಮತ್ತು ಪುರುಷರ ವಿಭಾಗದ ಹೈ ಜಂಪ್ ಮತ್ತು ಲಾಂಗ್ ಜಂಪ್, ಎತ್ತರ ಜಿಗಿತ ಮತ್ತು ಉದ್ದ ಜಿಗಿತದ ಸ್ಪರ್ಧೆ ಇಲ್ಲಿ ಮುನ್ಸಿಪಲ್ ಆವರಣದಲ್ಲಿ
ಪುರುಷ ಮತ್ತು ಮಹಿಳೆಯರ ಉದ್ದ ಜಿಗಿತ ಮತ್ತು ಎತ್ತರ ಜಿಗಿತ ಈಗಾಗಲೇ ಆರಂಭ ಆಗ್ತಾ ಇದೆ. ದಯಮಾಡಿ ನಿಮಗಿದ ಅಂತಿಮ ಕರೆ. ಭಾಗವಹಿಸುವಂತ ಎಲ್ಲಾ ಕ್ರೀಡಾಪಟುಗಳು ಪ್ರೌಢಶಾಲಾ ವರ್ಣ ಕ್ರೀಡಾಂಗಣಕ್ಕೆ ಹೋಗ್ಬೇಕೆಂದರೆ ತಮ್ಮಲ್ಲಿ ಅಂತಿಮ ಮನವಿಯನ್ನು ಮಾಡ್ತಾ ಇದ್ವಿ. ದಯಮಾಡಿ ಎಲ್ಲರೂ ಹಾಜರಾಗಬೇಕೆಂದರೆ ಕೇಳ್ಕೊಳ್ತಾ ಇದ್ವಿ. ಅಷ್ಟೇ ಮಲ್ಲಿಕಾರ್ಜುನ್ DAV ಶಾಲೆ ರವಿ ಕಿರಣ್ ಅಂಗಣಕ್ಕೆ ಹೋಗ್ಬೇಕು. ಫೈನಲ್ ಮ್ಯಾಚ್ ಮಹಿಳೆಯರ ಥ್ರೋಬಾಲ್ ಫೈನಲ್ ಕಂಪ್ಲೀಟ್ ಮಾಡ್ಕೊಂಡು ರಿಸಲ್ಟ್ ತೆಗೆದುಕೊಂಡು ಬರ್ಬೇಕು. ಬರ್ರಿ ನಾಯಕರ, ಬರ್ರಿ ಗಾಡಿ ಹತ್ತು ಬರ್ಬೇಕು ನೀವು. ನಿಮ್ದು ಬರ್ರಿ. ಮಹಿಳೆಯರ ಜಾವಲಿನ್ ಥ್ರೋ ಸರ್, ಇಲ್ಲಿ ಮಹಿಳೆಯರ ಥ್ರೋಬಾಲ್ ವಿಭಾಗದಲ್ಲಿ ಫೈನಲ್ ಪಂದ್ಯಾವಳಿ ನಡೀತಾ ಇದೆ. ಹರಪನಹಳ್ಳಿ ತಾಲೂಕು ವರ್ಸಸ್ ಹೊಸಪೇಟೆ ತಾಲೂಕು ಎರಡೂ ತಂಡಗಳು ಇಲ್ಲಿ ಮುಖಾಮುಖಿಯಾಗಿದ್ದಾವೆ. ಎರಡೂ ತಂಡದ ಆಟಗಾರರಿಗೆ ನಾವು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಘಟಕ ವಿಜಯನಗರದಿಂದ ಶುಭವನ್ನು ಹಾರೈಸ್ತೇವೆ. ಜೊತೆಗೆ ಇದು ಫೈನಲ್ ಪಂದ್ಯಾವಳಿ ಆಗಿರೋದ್ರಿಂದ ಮಾನ್ಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಗೌಡರು ಮತ್ತು ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕಾರ್ತಿಕಣ್ಣನವರು ಮತ್ತು ನಮ್ಮ ಹುಡುಗಿ ತಾಲೂಕಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶಿವರಾಜಣ್ಣವರು ಮತ್ತು ನಮ್ಮ ಶ್ರೀಬೊಮ್ಮಳ್ಳಿಯ ಕ್ರಿಯಾಶೀಲ ಅಧ್ಯಕ್ಷರಾಗಿರ್ತಕ್ಕಂಥ MPM ಮಂಜುನಾಥ್ರವರು ಈ ಒಂದು ಫೈನಲ್ ಪಂದ್ಯಾವಳಿಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ದಯವಿಟ್ಟು ತಂಡದ ನಾಯಕರು ಮೊದಲು ಇಲ್ಲಿ ಆಗಮಿಸಿ ತಮ್ಮ ಪರಿಚಯ ಮಾಡಿಕೊಂಡು ತಮ್ಮ ತಂಡದ ಸದಸ್ಯರ ಪರಿಚಯವನ್ನ ಮಾಡಿಕೊಡ್ಬೇಕು ಅಂತೇಳಿ ನಾನು ಹರಪನಹಳ್ಳಿ ತಂಡದ ನಾಯಕರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಮೇಡಮ್ ನೀವು ಹೆಂಗೆ ಬನ್ನಿ ಸರ್. ಸುಧಾದೇವಿ ಎಜುಕೇಷನ್ ಡಿಪಾರ್ಟ್ಮೆಂಟ್, ಶೋಭಾ ಇದು ಎಜುಕೇಷನ್ ಡಿಪಾರ್ಟ್ಮೆಂಟ್, ಮನ್ಸೂರ್ ಎಜುಕೇಷನ್ ಗಿರಿಜಾ ಮುಕ್ತಿಯಾರ್ಗಿ. ನಾವು ಯಾಕಂದರೆ ಜಡ್ಜಸ್ ಅವರಿಗೆ ಇದ್ದಂಥ ಮಾಹಿತಿ ನಾಲೆಡ್ಜು ನಮಗಿರಲ್ಲ. ಅವ್ರು ಏನು ಹೇಳ್ತಾರೋ ಅದು ಕ್ಯಾಪ್ಟನ್ಸ್. ಸರ್ ಈ ಕಡೆ ನೀವು ಕೇಳಿ. ಸ್ವಲ್ಪ ನೀವು ಹಿಂದೆ ಬನ್ನಿ, ಈ ಕಡೆ ಬನ್ನಿ ನೀವು. ಒಂದು ನಿಮಿಷ ಅದು ತಡೆ ಈಗ ಅಲ್ಲಪ್ಪ.
ಹೌದು. ಮುಂದೆ ರೆಡಿ ಹಾಕ ಮಂತ್ರು ಹೋಗ್ಬೇಕಿದೆ ನಾನು ಬರ್ರಿ ಹೈ ಜಂಪ್ ಲಾಂಗ್ ಜಂಪ್ ನಡೀತಿದೆ ಸರ್. ಹಾಂ ಬರಂಗಿಲ್ಲ ಬನ್ನಿ ಸರ್. ತಿಂಗೋಡಿ ಬಂದ್ರೆ ಎಲ್ಲಿಗೆ ಆಗ್ತಿತ್ತು ಟ್ಯಾಕಿಂಗ್ ಬರ್ತಾರಲ್ಲ ಅದು ಜಲ್ಲಿ ಮೂವ್ ಆಗ್ತಾವ ಅಂತ. ಇದು ಹುಮ್ಮಸ್ ಅಲ್ಲಿ ಜಂಪ್ ಕಲ್ಲುಗಳು ಸೆಕೆಂಡ್ ಟೈಮ್
ಹೌದು ಸರಿ ಸರಿ ಅಣ್ಣ ಬಿಡು ಅಲ್ಲಿ ಯಾವ್ದು ನೋಡ್ರಿ ಅವನು ಅಲ್ಲ ನೀರು ತಂದೆ ಇಲ್ಲಿ ನೀರು ನೋಡ್ತೇವೆ ಎಲ್ಲ ಇದ್ದೀನಲ್ಲ ಅವನು ಆಡು ನಾನು ಈಗ ನೀರು ಕೊಟ್ಟಾಡ್ತು ನಾನು ಕೋಟ್ ತೆಚ್ಚಿ ನಾನು ಆಡು ಕಡ ಒಂದು ಆಡು ಬರ್ಲಿಕ್ಕೆ ಕೋಟ್ ತೆಚ್ಚಿ ನಾನು ಮళ్ళీ ನೀರು ಬಟ್ಟೆ ತೆಚ್ಚಿ ಕೊಟ್ಟಾను ಏನು ಆತ ಬಂದಣ್ಣ ಸೂರಪ್ಪ ಆ ಕಡೆ ರೈಡ್ ಹೋದಾಗ ಸೂರಪ್ಪ ಆ ಕಡೆ ರೈಡ್ ಹೋದಾಗ ಸ್ವಲ್ಪ ನಡಕಂಗ ಅಲ್ಲಿ ಒಂದು ಸ್ವಲ್ಪ ಹೊಡ್ಕೊಂಡು ಒಂದು ಸ್ವಲ್ಪ ನೀವು ಮಿಕ್ಸಲ್ಲಿ ಸರ್ ಏನಾಗಲ್ಲ ರೈಡ್ ಬರ್ತೈತಿ ಏ ಟೈಪ್ ಇದು ಗಾಡಿ ಬಲಿ ಮನೆ ಯಾಕೆ ಹಂಗೆ ಮಾಡ್ತೀವಿ ಗಿರೀಶ್ ಈಗ ಮುಂದೆ ಹೊಕ್ಕಿ ಅಲ್ಲ ಹಲೋ ಔಟ್ 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 ಆರಾಮಾಗ ಆರಾಮಾಗ ಪಾಯಿಂಟ್ ಬೇಡ ಆರಾಮಾಗ ಐತೆ ಐತೆ ಬಿಡ 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 ಬಾರ ಅನ್ನತ ಬಾಕ್ಲ ಬಿಟ್ಟು ಬಾ ಸರ್ ಆರಾಮ ಮಾಡಿ ಆರಾಮ ಮಾಡಿ
ಅಲ್ಲ ಹೊರಗಿಡ್ರಿ. ಒಂದೇ ಸೈಡ್ ಬಾಟ್ಲೈ ನೋಡು. ಆರಾಮ್ ಮಾಡ್ಕೆ ಈ ಕಡೆ ಬಿಸಿಲು ಹಿಂಗಿರೋದು, ಬಿಸಿಲು ಹಿಂಗಿರೋದು. ನಿಂಗರಾಜ ನಾನು ಸ್ವಲ್ಪ ಹಿಂದೆ ಪ್ರಕಾಶನ ಏನು ನೀವೇ ಕೇಳಿ ಸರ್ ಅಗ್ರಿಮೆಂಟ್ ಮಾಡಿ ಕೇಳಿ ಬೀಗರು ಜಾಸ್ತಿ ಅದ ಬಾಯ್ ಅಲ್ಲೊಂದು ಮದುವೆ ಅಧ್ಯಕ್ಷ ವೆರಿ ಗುಡ್ ಆಯ್ತಾ ನೀನು ನಿನ್ನೆ ಮುಗಿಸ್ಕೊಂಡು ಹೋಗೋದಲ್ಲೇನಪ್ಪ ನೀನು ಏನಾಯ್ತು ಊಟ ಮುಗಿಸ್ಕೊಂಡು ಹೋಗೋದ ಸರ್ ನೀವೊಂದು ಪ್ಲೇಟ್ ಇಟ್ಕೊಂಡ್ಬಿಡಿ ನೀವೊಂದು ಪ್ಲೇಟ್ ಜಂಗಮ್ಮ
ಬರ್ರಿ ಬರ್ರಿ ಮೇಡಮ್ ಬರ್ರಿ. ಫೋಟೋ ತೆಗಿರೋದು ಬೇಕು ಹುಡುಗರು ಮನುಷ್ಯ ಹಾಕಂದ್ರೆ ಹಾಕ್ತೀವಿ ತೆಗಿ ಚೆನ್ನಾಗಿತ್ತು ಹಾಕೇ ಸ್ವಲ್ಪ ನಮ್ಮ ತಾಲೂಕು ಮಟ್ಟದಿಂದ ನಮ್ಮ ಸಂಘಟಿಸುವ ವ್ಯವಸ್ಥೆ ಮಾಡ್ತೀವಿ ಮತ್ತು ಜಿಲ್ಲೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಮಾಡ್ತೀವಿ ಅಂತ ಮುಂದೆ ಅಂತೇಳಿ ಈ ಒಂದು ವೇದಿಕೆಯಿಂದ ನಮ್ಮ ಸಾರಿಗೆ ನಿರೀಕ್ಷೆಗೆ ನಾವು ನಡ್ಕೊಳ್ತೀವಿ ಅಂತೇಳಿ ಸಮಯದಲ್ಲಿ ತಂದನೋದ
ಶ್ರೀಯುತ ಮಹಿಳಾ ಬರ್ತಿದ್ದಾರಪ್ಪ. ಪ್ರಾರಂಭವಾಗಿದೆ. ಉತ್ತಮವಾದ ದೀಪ ವೇದಿಕೆ ಹಿಂಭಾಗದಲ್ಲಿ ನಡೀತಾ ಇದೆ, ಪ್ರಾರಂಭ ಆಗ್ತಾ ಇದೆ. ಆಕರ್ಷಕ ಕ್ರೀಡಾಪಟುಗಳು ತುಂಬಾ ಉತ್ತಮವಾಗಿ ಕೆಲಸ ಮಾಡ್ತಾ ಮಲ್ಲಿಗೆ ನಾಡು ಹಡಗಲಿ. PSTC ಶಾಲೆಯ ಕುಬೇರ್ ಸರ್ ಅವರು ಮಹಿಳೆಯರಿಗಾಗಿ ತಂಡದವರಿಗೆ ಸರ್ ಆ ತಾಯಿ ಈಗಲೂ ಕೊಟ್ಟಿರಿ ಸರ್, ಈಗಲೂ ತಗೊಂಡ್ರು ಸರ್ ಬಂಗಾರದ ಸೇವಾ ವಾರ ವಾರ ನವ ಹೋಸ್ ನಮಗೆ ಬರ್ಕೊಡ್ತಾವ ಸರ್ ಇಲ್ಲಿ ಫಸ್ಟ್ ಡಿಪೋ ರೋಡೆ ಬಸ್ ಸ್ಟ್ಯಾಂಡಿಂದ ಫಸ್ಟ್ ಡಿಪೋ ಹೋಗ್ತಲ್ಲಪ್ಪ, ಸರ್ ಇಲ್ಲಿ ನೋಡಿ ಸರ್, ಶಾರದಾ ಸ್ಕೂಲ್ ಅಂತಾನೆ ಕೇಳಿದೆ. ಐತೆ ಸರ್ ಸೈಡ್ಲಿಂದ ವಿಡಿಯೋ ನಡಕತ್ತೈತೆ, ವಿಡಿಯೋ ಲೈವ್ ಐತೆ ಸರ್, ಸೈಡ್ಲಿಂದ ಹಾಕಿ ಪ್ಲೀಸ್. ನೀವು ಬೈಳು ಬರಕತ್ತಿ ಸರ್, ನೋಡಿ ಸರ್ ಯಾವ ಕಾಲಕ್ಕಿಂತ ಐತ್ರಿ ಯಾರಿಲ್ಲ ಡಬಲ್ Saraj.
ಪ್ಲೇಯರ್ಸ್ ಇರಲ್ಲ ಏನು ಸೈಡ್ ಅಣ್ಣ ಸೈಡ್ ಸ್ವಲ್ಪ ಬರ್ರಿ ಇರ್ಲಿ ಬಿಡ್ರಿ ನಿಧಾನ ಬರ್ರಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಪಾಪ ನಡ್ಕೊಂಡ್ ಬಂದ್ಬಿಡ್ರಿ ಸೂಪರ್ ಸರ್ ಇಲ್ಲಿ ನೋಡಿ ಸರ್ ಎಲ್ಲ ಈ ಕಡೆ ನೋಡಿ ಅಲ್ಲಿ ನೋಡಿ ಸರ್ ಇಲ್ಲಿ ನೋಡಿ ಸರ್ ಸರ್ ಇಲ್ಲಿ ನೋಡಿ ಸರ್ ಸ್ಮೈಲ್ ನೋಡ್ರಿ ಹಂಗೆ ಆಯ್ತು ತೆಗೀರಿ ಬರ್ರಿ ಏನಾಗಲ್ಲ ಮೇಲೆ ಬಾ ಬರ್ರಿ ಮೇಲೆ ಬರ್ರಿ ಮೇಡಮ್ ಫಾಸ್ಟ್ ಫೋಟೋ ತೆಗೀರಿ ರಮೇಶ್ ಸರ್ ಇಲ್ಲಿ ನೋಡಿ ಸರ್ ಇಲ್ಲಿ ನೋಡಿ ಸರ್ ಅಜಯ್ ಸರ್ ಇಲ್ಲಿ ನೋಡಿ ಸರ್ ಈ ಕಡೆ ಸ್ವಲ್ಪ ಬಿಸಿ ಕಟ್ಟಾಕ್ ನೋಡು 4x100 ಪುರುಷರ ಸೇವೆ ನಿಮ್ಗೆ ಯಾವತ್ತೂ ಕೂಡ ಇರಲಿ ಅಂತ ಹೇಳಿ ಅಪೇಕ್ಷೆಯನ್ನು ಪಡ್ತಾ ಅವರೊಟ್ಟಿಗೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಜೀವನ ಸಾರ್ ಅವರು, ನಮ್ಮ ಟೈಗರ್ ಪಂಪಣ್ಣನವರು, ನಮ್ಮ ವಿಶ್ವನಾಥ್ ಅವರು, ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಲ್ಲಯ್ಯನವರು, ನಮ್ಮ ಇನ್ನೋರ್ವ ಗಾಂವ್ ಸದಸ್ಯ ಮಾನ್ಯ ಜಿಲ್ಲಾಧ್ಯಕ್ಷರು ಪ್ರಶಸ್ತಿ ಪತ್ರವನ್ನು ವಿತರಣೆ ಮಾಡಬೇಕಾಗಿ ಕೋರ್ತಾ ಇದ್ದೇವೆ. ಆರ್ ಸುಧಾ ದೇವಸ್ಥಾನವನ್ನು ಗಳಿಸಿಕೊಡ್ಬೇಕು ಅಂತ ಹೇಳಿ ಕೋರ್ತೇವೆ, ಶುಭವನ್ನು ಹಾರೈಸ್ತೇವೆ. ಮೇಡಮ್ ಇಲ್ಲಿ ನೋಡಿ ಮೇಡಮ್
ವಿತರಣೆ ಮಾಡಬೇಕು. ಅಧ್ಯಕ್ಷರ ಮೆಡಲನ್ನ, ಉಪಾಧ್ಯಕ್ಷರ ಪ್ರಶಸ್ತಿ ಪತ್ರವನ್ನು ವಿತರಣೆ ಮಾಡಬೇಕು. ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಗೌಡರು, ಉಪಾಧ್ಯಕ್ಷರಾಗಿರ್ತಕ್ಕಂಥ ಪ್ರಶಾಂತ್ ಜೋಶಿ ಅವರು, ಖಜಾಂಚಿ ಅವರಾಗಿರ್ತಕ್ಕಂಥ ಶ್ರೀ ರಾಘವೇಂದ್ರ, ಎಲ್ಲರೂ ಕೂಡ ಜೋರಾಗಿ ಚಪ್ಪಾಳೆಯನ್ನ ತಟ್ಟಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತೇವೆ. ಮಾನ್ಯ ಪಿ ಮುನಿವಾಸ ರೆಡ್ಡಿ ಅವರು ಕಳೆದ 2 ವರ್ಷಗಳಿಂದಲೂ ಕೂಡ ಇಲ್ಲಿ ನಡೀತಕ್ಕಂಥ ಕ್ರೀಡಾಕೂಟದಲ್ಲಿ ಭೋಜನದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಎಲ್ಲರಿಗೂ ಕೂಡ ಅಭಿನಂದನೆಗಳು. ತೃತೀಯ ಸ್ಥಾನ ರೂಪಾ ಟೀಕೆ, ಸ್ಟ್ರಿಂಗ್ ವಾದ್ಯಮದಲ್ಲಿ ಪ್ರಥಮ ಸ್ಥಾನ ರೂಪಾ ಟೀಕೆ, ತೃತೀಯ ಸ್ಥಾನ ರಮೀಜಾ ಬಿ ತೃತೀಯ ಸ್ಥಾನವನ್ನು ಪಡೆದ ರಾಜ್ಯ ಮಟ್ಟದಲ್ಲೂ ಕೂಡ ಪ್ರಥಮ ಸ್ಥಾನ. ಈ ಸೌಭಾಗ್ಯ ಮೇಡಮ್ ರವರಿಗೆ ಅಭಿನಂದನೆಗಳು. ನೋಡಿ, ಪ್ರಥಮ ಸ್ಥಾನ. ಬಶೀರ್ ಅಹಮದ್ ಶೇಖ್ ಸರ್ ಅವರಿಗೆ ಅಭಿನಂದನೆಗಳು. ಪಲ್ಲವಿ ಮೇಡಮ್ ಇಲ್ಲ. ಪಲ್ಲವಿ ಮತ್ತು ತಂಡದಲ್ಲಿ ಗುರುಬಸವರಾಜ್ HM, ರಮೀಜಾ ಬಿ, ವಿದ್ಯಾವತಿ, ಬಸವೇಶ್ವರ, NR ಪರಮೇಶ್ವರ್ ನಾಯಕ್, ಎಲ್ಲ ನಮ್ಮ ರಾಮಚಂದ್ರ ಅವರು. ಅವರ ಒಂದು ಪ್ರಶಸ್ತಿಯನ್ನು ರಮೀಜಾ ಬಿ ಅವರು ಸ್ವೀಕರಿಸಬೇಕಾಗಿ ಕೊಡ್ತಾ ಇದ್ದೇವೆ. ಕರ್ನಾಟಕ ಲಘುಶಾಸ್ತ್ರೀಯ ರೇಖಾ ಅಕ್ಕಿ ಎಲ್ಲಿದ್ರು ಕೂಡ ಇಲ್ಲಿ ವೇದಿಕೆ ಹತ್ರ ಬರಬೇಕಾಗಿ ಕೊಡ್ತಾ ಇದ್ದೀವಿ. ಶಾಸ್ತ್ರೀಯ ಸಂಗೀತ ಯಾವ್ದ್ರಿಲ್ಲ ಇವರಿಲ್ಲ. ರಮೀಜಾ ಕೂಡ ಅಭಿನಂದನೆಗಳು. ಪ್ರಕಾಶ್ ಕುಲಕರ್ಣಿ ಎಲ್ಲಿದ್ರು ವೇದಿಕೆ ಹತ್ರ ಬರಬೇಕು. ಸರ್, ಮೂರ್ತಿಯಲ್ಲಿ ಶಿಕ್ಷಣ ಶಿಕ್ಷಣ ಇಲಾಖೆ ಹೊಸಪೇಟೆ ಅಭಿನಂದನೆಗಳು. ಸರ್, ವಿಶೇಷ ಬಹುಮಾನ ಇದೆ ನಿಮಗೆ ಜಿಲ್ಲಾಧ್ಯಕ್ಷರಿಂದ. ಪ್ರಕಾಶ್ ಕುಲಕರ್ಣಿ ಅವರು ರಮೇಶ ಬಾ ರಮೇಶ ಬಾ ಹೇಳ್ತೀನಿ ಬಾ ರಮೇಶ ಬಾ. ಸರ್ ಇಲ್ಲೋಡಿ ಸರ್ ಸಾಕು ಅಂತ ಹೇಳಿ ಜಕೀರ್ ಹುಸೇನ್ ಸರ್ ಅವರಿಗೆ ಅಭಿನಂದನೆಗಳು. ಇದೇ ಗೌರವ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಪ್ರಕಾಶ್ ಕುಲಕರ್ಣಿ ಪ್ರಧಾನ ಕಾರ್ಯದರ್ಶಿಗಳು. ಪ್ರಕಾಶ್ ಕುಲಕರ್ಣಿ ಅವರಿಗೆ ಅಭಿನಂದನೆಗಳು. ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳು ಸಹ ಆಗಿರ್ತಕ್ಕಂಥ ಪ್ರಕಾಶ್ ಕುಲಕರ್ಣಿ ಅವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಪರಿಶ್ರಮವನ್ನು ಪಟ್ಟಿದ್ದಾರೆ. ಅವರಿಗೆ
ಹುಸೇನ್ ಸಾಬ್ ಹಡಗಲಿ, ಹುಸೇನ್ ಸಾಬ್ ಹಡಗಲಿ, ಶಿವಕುಮಾರ್ ಇಬ್ಬರು ಬರಬೇಕು. ಹಿರಿಯರು ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಹಾಲನಾಗ್ ಸರ್ ಅವರು, ಚುಟುಕು ಸಾಹಿತ್ಯ ಪರಿಷತ್ತಿನ ನಮ್ಮ ವಿಜಯನಗರ ಜಿಲ್ಲಾಧ್ಯಕ್ಷರು ಕೂಡ ಹೌದು. ಹಾಲನ ಸ್ಥಾನವನ್ನು ಹರಪನಹಳ್ಳಿ ತಂಡ ಸದಸ್ಯರು ಪಡೆದಿದ್ದಾರೆ. ಅರ್ಜುನ್ ಪರಸಪ್ಪ ನೇತೃತ್ವದ ತಂಡ ವೇದಿಕೆಗೆ ಬಂದು ಪ್ರಶಸ್ತಿಯನ್ನ ಪಡೆದುಕೊಳ್ಬೇಕು. ಅರ್ಜುನ್ ಪರಸಪ್ಪ 4x400 ಯಾರೋ ಒಂದಿಬ್ರು ಕೆಳಗೆ ಕುತ್ಕೊಂಡ್ಬಿಡೋಣ, ಕೆಳಗೆ ಕುತ್ಕೊಂಡ್ಬಿಡ್ರಿ ಒಂದಿಬ್ರು. 4x400 ಮೀಟರ್ ರಿಲೇ ಓಟದಲ್ಲಿ ಭಾಗವಹಿಸ್ತಕ್ಕಂಥವರು ವರದಿಯನ್ನು ಮಾಡ್ಕೊಳ್ಬೇಕು. ನೀವು ಅರ್ಪಳ್ಳೆ ಮತ್ತೆ ನೀನು ನಿಮ್ಮೂರವ್ರ ಅಂತ ಕೊಟ್ಬಿಟ್ಟಿಯಪ್ಪ, ಕರೆಕ್ಟಾಗಿ ಆಡಿಸು. 72 ಕೆಜಿ ಕುಸ್ತಿ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ರಾಜ್ಯಕ್ಕೆ ಆಯ್ಕೆಯಾಗಿದ್ದಾರೆ. ಅವ್ರಿಗೆ ನಮ್ಮ ಲತಾ ವರದಿ ಮಾಡ್ಕೊಳ್ಬೇಕು. ನಿಸಾರ್ ಅಹಮದ್ ಇವರ ಹತ್ರ ವರದಿ ಮಾಡ್ಕೊಳ್ಬೇಕು. ಸಂತೋಷ್ ಕುಮಾರ್ ಸರ್ ಇಲ್ಲಿ ನೋಡಿ. ಆರೋಗ್ಯ ಇಲಾಖೆ ಕುಸ್ತಿ 50 ಕೆಜಿ ವಿಭಾಗದಲ್ಲಿ ಪ್ರಥಮ ಸ್ಥಾನ. ರಿಲೇ ಪುರುಷರು ಮತ್ತು ಮಹಿಳೆಯರಿಗೆ ಇದು ಅಂತಿಮ ಕರೆ. ಸನ್ಮಾನವನ್ನು ಜಿಲ್ಲಾಧ್ಯಕ್ಷರು ಮಾಡ್ತಾ ಇದ್ದಾರೆ. ಆ ಎಲ್ಲ ತಂಡದ ಸದಸ್ಯರುಗಳಿಗೆ ಅಭಿನಂದನೆಗಳು. ಸುಬ್ಬಣ್ಣ ಪಿ, ಮೀಟರ್ ರಿಲೇ ಲಾಸ್ಟ್ ಕಾಲ್ CY ಮೋರ್ನಾಳ್ ಶಿಕ್ಷಣ ಇಲಾಖೆ 4x400 ಗುಂಡರಾಜು ಶಿಕ್ಷಣ ಸ್ವಾಮಿ ಮುತ್ತಂಗಿ ಸ್ವಾಮಿ ಇನ್ನೊಂದು 2 ಕ್ಯಾನ್ ನೀರು ತರಿಸ್ಬಿಟ್ಟಿರ್ತಾರೆ ಆ ಕಡೆಯಿಂದ. ಗುರು ಆ ಕಡೆಗೆ ನಾವು ಈ ಕಡೆ ತರಬೇಕು. 2 ಕ್ಯಾನ್ ಕೋಲ್ಡರ್ ಇದ್ರೆ ಕೋಲ್ಡರ್, ಇಲ್ಲಿದ್ರೆ ವಾರ್ ಅಂತಾರೆ. ಅಲ್ಲೆಲ್ಲ ವಾರ್ ಬದವೆ. ಇಲ್ಲೇ ನೀರು ಕುಡಿತಾರೆ ಬಹಳ ಜನ. ದಯವಿಟ್ಟು ಒಂದು 3 ಕ್ಯಾನ್ ತಗೊಂಬರಿ. ಮಹಿಳೆಯರ 4x4 ಮೀಟರ್ ಬರ್ತೀವಿ. ಜ್ಯೋತಿ ಎಲ್ಲ ಎತ್ತಿ ತೋರ್ಸಕ್ಕ 4x400 ಮೀಟರ್ ರಿಲೇ ಮಹಿಳೆಯರ ವಿಭಾಗ ಇದು ಅಂತಿಮ ಕರೆ. ಶ್ರಮಿಸಿರ್ತಕ್ಕಂಥ ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪ್ರಶಾಂತ್ ಜೋಶಿ ಅವರಿಗೆ ಸಂಘದ ವತಿಯಿಂದ ಗೌರವ ಸನ್ಮಾನ. ಗುರುಮಿಟ್ಟುವಲ್ಲಿ ಓಡ್ತಾ ಇದ್ದಾರೆ. ಅಭಿನಂದನೆಗಳು ಲತಾ ಮೇಡಮ್. ಇನ್ನೊಂದು ಸ್ವಲ್ಪ ಹತ್ತಿರದಲ್ಲಿದ್ದೀರಿ. ಪ್ರಥಮ ಸ್ಥಾನವನ್ನ ಪಡಿತೀರಿ. ಓಡ್ಬೇಕು. ಅಭಿನಂದನೆಗಳು ತಮಗೆ. ಬರೀ ವೇದಿಕೆ ಮೇಲೆ ಬರೀ. ಸರ್ ಬರ್ರಿ, ನಮ್ಮ ಕಂಪೌಂಡರಿಗೆ ಮಾಡಿ. ನಮ್ಮ ಅವರಿಗೆ ಜೋಶಿ ಬಾಪಲ್ಲಿ ಜೋಶಿ ಬಾಯಿಲ್ ಟೈಗರಿಗೆ ಸನ್ಮಾನ ಮಾಡಿ ಬನ್ನಿ.
ವರದಿಗಾರ ಮಂಜು. ಸರ್ ಇಲ್ಲಿ ನೋಡಿ ಸರ್. ಸರ್ ಈ ಕಡೆ ಬನ್ನಿ ಸರ್. ಕೊಟ್ಟು ಬಂದು ಕೊಟ್ಟು ಹೇಳುವ ರಾಜ್ಯ ಮಟ್ಟದಲ್ಲೂ ಕೂಡ ಪ್ರಥಮ ಸ್ಥಾನ ತರಬೇಕು ನೀವು. ಸ್ವಲ್ಪ ಇಂದ ಪಾಪ ಸರ್ ಇಲ್ಲಿ ನೋಡಿ ಸರ್. ಡಬಲ್ ಸ್ಟಡಿಕಾಟ್ನಲ್ಲಿ ಹೂವಿನ ಹಡಗಲಿಯ ವಾಯಿದಾ ಬೇಗಂ, ಎಸ್ ವಿಜಯಕುಮಾರಿ. ಇಲ್ಲ ವಾಯಿದಾ ಹೋದಿಲ್ಲ, ಅವ್ರಿಗೊಂದು ಡಬಲ್ ಸಾಕ್ಬಿಡಿ. ಟೆನಿಕಾಟ್ನಲ್ಲಿ ದ್ವಿತೀಯ ಸ್ಥಾನ ಪ್ರತಿಭಾ ಜೇಮ್ಸ್, ಡಬಲ್ಸ್ ಅಲ್ಲಿ ಟೆನಿಕಾಟ್ ಡಬಲ್ಸ್. ಜಿಲ್ಲಾಧ್ಯಕ್ಷರೊಂದಿಗೆ ಗುಂಪು ಭಾವಚಿತ್ರಕ್ಕೆ ವೇದಿಕೆ ಮೇಲೆ ಬರಬೇಕಾಗಿ ಕೊಡ್ತಾ ಇದ್ವಿ. ಮೊಹಮ್ಮದ್ ಇಗ್ರಿಸ್ ದೈಹಿಕ ಶಿಕ್ಷಕರು ಕ್ರೀಡಾ ಧ್ವಜಾಂತರ ಮಾಡ್ತಾರೆ, ಅದನ್ನ ಹಸ್ತಾಂತರ ಮಾಡ್ತಾ ಇದ್ದಾರೆ. ದೈಹಿಕ ಶಿಕ್ಷಣ ಪರಿವೀಕ್ಷಕರಾಗಿರ್ತಕ್ಕಂಥ ಬಸವರಾಜ್ ಜತ್ತಿ ಸರ್ ಅವರು 2022-23ನೇ ಸಾಲಿನ ವಿಜಯನಗರ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟ ಅತ್ಯಂತ ಸುಸಂಪನ್ನವಾಗಿ ಜರುಗಿದರ ಒಂದು ಗೌರವಾರ್ಥವಾಗಿ ಆ ಧ್ವಜವನ್ನ ಸ್ವೀಕರಿಸಬೇಕು ಅಂತ ಹೇಳಿ ಮಾನ್ಯ ದೈಹಿಕ ಶಿಕ್ಷಣ ಪರಿವೀಕ್ಷಕರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ದೈಹಿಕ ಶಿಕ್ಷಣ ಪರಿವೀಕ್ಷಕರ ಧ್ವಜವನ್ನ ಗೌರವ ವಂದನೆಯೊಂದಿಗೆ ಸ್ವೀಕರಿಸಿದ್ದಾರೆ. ಮಾನ್ಯ ದೈಹಿಕ ಶಿಕ್ಷಣ ಪರಿವೀಕ್ಷಕರು ಮತ್ತು ಜಾಕೀರ್ ಹುಸೇನ್ ಅವರು ಮಾನ್ಯ ಜಿಲ್ಲಾಧ್ಯಕ್ಷರಿಗೆ ಧ್ವಜವನ್ನು ಹಸ್ತಾಂತರ ಮಾಡ್ತಾ ಇದ್ದಾರೆ. ಅತ್ಯಂತ ಕ್ರೀಡಾಕೂಟ ಅತ್ಯಂತ ಸುಸಂಪನ್ನವಾಗಿ ನೆರವೇರಿದೆ ಅಂತ ಹೇಳಿ ಘೋಷಣೆಯನ್ನ ಮಾಡ್ತಾ ಮಾನ್ಯ ದೈಹಿಕ ಶಿಕ್ಷಣ ಪರಿವೀಕ್ಷಕರು ಗೌರವಯುತವಾಗಿ ಧ್ವಜವನ್ನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಗೌಡರಿಗೆ ಹಸ್ತಾಂತರವನ್ನ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ನಮ್ಮ ಜತ್ತಿ ಸರ್ ಅವರ ಕೊನೆಯ ಸರ್ಕಾರಿ ನೌಕರರ ಕ್ರೀಡಾಕೂಟ ನಿಜವಾಗ್ಲೂ ನಮಗೆ ಮನಸ್ಸು ಭಾರವಾಗುತ್ತೆ ಹೇಳಲಿಕ್ಕೆ ಇದನ್ನ.
ಅತ್ಯಂತ ಕ್ರಿಯಾಶೀಲವಾಗಿ ನಮ್ಮ ಜಿಲ್ಲೆಯಲ್ಲಿ ಕೆಲಸವನ್ನ ಮಾಡಿದ್ದಾರೆ, ತಾಲೂಕಿನಲ್ಲಿ ಕೆಲಸವನ್ನು ಮಾಡಿದ್ದಾರೆ, ಜಿಲ್ಲಾ ಮಟ್ಟದ ಮಾಡ್ಕೊಳ್ತಾ ಇದ್ದಾರೆ. ಶಾಲು
ವಿಜಯನಗರ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ಸುಸಂಪನ್ನವಾಗಿದೆ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷವನ್ನ ಹೆಮ್ಮೆಯನ್ನು ಪಡ್ತೇವೆ. ಇದಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಅಪರ ಜಿಲ್ಲಾಧಿಕಾರಿಗಳು, ಮಾನ್ಯ ಸಹಾಯಕ ಆಯುಕ್ತರಾಗಿರ್ತಕ್ಕಂಥ ಸಿದ್ದರಾಮೇಶ್ವರ ಸರ್ ಅವರು, ಮಾನ್ಯ ತಹಶೀಲ್ದಾರ್ ಆಗಿರ್ತಕ್ಕಂಥ ಮೆಹ್ತಾ ಸರ್ ಅವರಿಗೂ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಗೌಡರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದರ ಜೊತೆಗೆ ಜಿಲ್ಲಾ ಸಂಘದ ಸರ್ವ ಪದಾಧಿಕಾರಿಗಳು ಸೇರಿ ಈ ಕ್ರೀಡಾಕೂಟ ಯಶಸ್ವಿಯಾಗಲಿಕ್ಕೆ ಅವಿರತವಾಗಿ ಪರಿಶ್ರಮವನ್ನು ಪಟ್ಟು ಎಲ್ಲ ಸೌಲಭ್ಯಗಳು ಕ್ರೀಡಾಪಟುಗಳಿಗೆ ಸಿಗುವಂತೆ ಮಾಡಲಿಕ್ಕೆ ಶ್ರಮಿಸಿದ್ದಾರೆ. ಆ ಎಲ್ಲ ಜಿಲ್ಲಾ ಘಟಕದ ಸರ್ವ ಪದಾಧಿಕಾರಿಗಳಿಗೂ ತುಂಬ ಹೃದಯದ ಅಭಿನಂದನೆಗಳು. ವಿಶೇಷವಾಗಿ ಈ ಕ್ರೀಡಾಕೂಟ ಅತ್ಯಂತ ಕಡಿಮೆ ಅವಧಿಯಲ್ಲಿ ಮುಕ್ತಾಯಗೊಳ್ಳಲಿಕ್ಕೆ ಸಹಕಾರವನ್ನು ನೀಡಿರ್ತಕ್ಕಂಥ, ಅತ್ಯಂತ ಅವಿರತವಾಗಿ ಶ್ರಮಿಸಿರ್ತಕ್ಕಂಥ ಮಾನ್ಯ ನಮ್ಮ ದೈಹಿಕ ಶಿಕ್ಷಣ ಪರಿವೀಕ್ಷಕರಾಗಿರ್ತಕ್ಕಂಥ ಬಸವರಾಜ್ ಜತ್ತಿ ಸರ್ ಅವರು ಮತ್ತು ಅವರ ಶಿಸ್ತಿನ ಸೈನ್ಯ, ದೈಹಿಕ ಶಿಕ್ಷಕರ ಸೈನ್ಯ ಅಂದ್ರೂ ಕೂಡ ತಪ್ಪಾಗಲಾರದು. ಆ ಎಲ್ಲ ಗೌರವಾನ್ವಿತ ದೈಹಿಕ ಶಿಕ್ಷಕರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ವಿಜಯನಗರದಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ಸುಮಾರು ಹತ್ತಿರ 1000 ಜನ ಕ್ರೀಡಾಪಟುಗಳು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಮತ್ತು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಿದ್ದಾರೆ. ಭಾಗವಹಿಸಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೂ ಮತ್ತು ಕಚೇರಿಗಳಲ್ಲಿದ್ದು ಕ್ರೀಡಾಪಟುಗಳಿಂದ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿಕ್ಕೆ ಕಳಿಸಿರ್ತಕ್ಕಂಥ ಎಲ್ಲ ಅಧಿಕಾರಿ ಮಿತ್ರರಿಗೂ, ನೌಕರರ ಬಂಧುಗಳಿಗೂ ಜಿಲ್ಲಾ ಘಟಕದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕ್ರೀಡಾಕೂಟಕ್ಕೆ ಸಹಕಾರವನ್ನು ನೀಡಿರ್ತಕ್ಕಂಥ ಎಲ್ಲ ಕಾಣದ ಕೈಗಳಿಗೂ ಕೂಡ ಮತ್ತು ಈ ಶಾಮಿಯಾನದ ವ್ಯವಸ್ಥೆಯನ್ನ ಮತ್ತು ಊಟದ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಭದ್ರತೆಯನ್ನು ಒದಗಿಸಿರ್ತಕ್ಕಂಥ ಆರಕ್ಷಕ ಮಿತ್ರರಿಗೂ ಹಾಗೂ 2 ದಿನಗಳ ಕಾಲ ಸತತ ಆರೋಗ್ಯ ಸೇವೆಯನ್ನು ಒದಗಿಸಿರ್ತಕ್ಕಂಥ, ಆಂಬುಲೆನ್ಸ್ ಸೇವೆಯನ್ನು ಒದಗಿಸಿರ್ತಕ್ಕಂಥ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸನ್ಮಿತ್ರರಿಗೂ, ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ದೃಶ್ಯ ಮಾಧ್ಯಮದವರಿಗೂ ತುಂಬ ಹೃದಯದ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಮತ್ತೊಮ್ಮೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕ್ರೀಡಾಕೂಟದ ಯಶಸ್ಸಿಗೆ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ಮುಗ್ಧ ಮನಸ್ಸುಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಕ್ರೀಡಾಕೂಟವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ತಮಗೆ ರಾಜ್ಯ ಸಂಘದಿಂದ ನಾಳೆ ನಮಗೆ ಲಿಂಕ್ ಅನ್ನು ಕಳಿಸ್ತಾರೆ. ಆ ಲಿಂಕ್ ಅನ್ನು ನಾವು ಎಲ್ಲಾ ಗ್ರೂಪ್ಗಳಲ್ಲಿ ಶೇರ್ ಮಾಡ್ತೇವೆ. ವಿಜೇತರಾಗಿರ್ತಕ್ಕಂಥ ಕ್ರೀಡಾಪಟುಗಳು ಕಡ್ಡಾಯವಾಗಿ ನೋಂದಣಿಯನ್ನು ಮಾಡಿಕೊಂಡ್ರೆ ಮಾತ್ರ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇರುತ್ತೆ. ಆದ್ರಿಂದ ಎಲ್ಲ ವಿಜೇತ ಕ್ರೀಡಾಪಟುಗಳು ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ನೋಂದಣಿಯನ್ನು ಮಾಡಿಕೊಂಡು ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ನಾನು ಇಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಮತ್ತೊಮ್ಮೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕ್ರೀಡಾಕೂಟದ ಯಶಸ್ಸಿಗೆ ಕಾರಣೀಕರ್ತರಾಗಿರ್ತಕ್ಕಂಥ ಎಲ್ಲ ಸಹೃದಯ ಮನಸ್ಸುಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ವಿಜಯನಗರ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಮತ್ತೆ ಮುಂದಿನ ದಿನಗಳಲ್ಲಿ ತಮ್ಮ ಸಹಕಾರ ಇದೇ ರೀತಿ ಇರಲಿ ಅಂತ ಹೇಳಿ ಆಶಯವನ್ನು ವ್ಯಕ್ತಪಡಿಸ್ತಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅರ್ಪಿಸಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಕ್ರಿಯಾಶೀಲ ಜಿಲ್ಲಾಧ್ಯಕ್ಷರಾದ ಮಲ್ಲಿಕಾರ್ಜುನ ಗೌಡರಿಗೆ, ಕ್ರಿಯಾಶೀಲ ಜಿಲ್ಲಾಧ್ಯಕ್ಷರಾದ ಮಲ್ಲಿಕಾರ್ಜುನ ಗೌಡರಿಗೆ, ಕ್ರಿಯಾಶೀಲ ರಾಜ್ಯಾಧ್ಯಕ್ಷರಾದ CS ಷಡಾಚಾರ್ಯ ಅವರಿಗೆ ಧನ್ಯವಾದಗಳು. ಸರ್ ಹಿಂದೆ ಬರ್ರಿ ಸರ್ ಹಿಂದೆ ಬರ್ರಿ. ನನಗೆ ಜಂಡ ಬಂತ, ನನಗೆ ಜಂಡನೇ ಬಂದ.